ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶ್ರೀಕನಾ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಚಿಮ್ನಿ ಪ್ಲೇಟ್ಸ್ ಎಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಇದು ತುಂಬ ಜಿಡ್ಡುಕಟ್ಟಿರುತ್ತೆ. ನಂಗೆ ಫಸ್ಟ್ ಕ್ಲೀನ್ ಮಾಡುವಾಗ ಏನಪ್ಪ ಇದು ಬ್ರಷ್ ಎಲ್ಲ ತೊಗೊಂಡು ಹಿಂಗೆ ಕ್ಲೀನ್ ಮಾಡಬೇಕು, ಸ್ವಲ್ಪ ಕೈಯೆಲ್ಲ ಸ್ವಲ್ಪ ತುಂಬ ಏಟ್ ಆಗ್ತಾಯಿತ್ತು. ಸೊ ಇವಾಗ ಈಸಿ ವೇ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ಇದು ಅಷ್ಟೊಂದೇನು ಉಜ್ಜೋದು ಎಲ್ಲ ಇರಲ್ಲ ಜಾಸ್ತಿ. ಸೊ ಈಸಿಯಾಗಿ ಆರಾಮಾಗಿ ಜಿಡ್ಡು ಕಟ್ಟಿರೋದು, ಎಷ್ಟೇ ಜಿಡ್ಡು ಕಟ್ಟಿದ್ರೂ ನೀಟಾಗಿ ಗೊತ್ತಾಗುತ್ತೆ. ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಬಂದು ಈ ಥರ ಸಿಂಕಲ್ಲಿ ಸ್ವಲ್ಪ ನೀರಿಲ್ದಿರೋ ಥರ ನೋಡ್ಕೊಬೇಕು. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ತೊಗೊಂಡು ಅದನ್ನು ನೀರಲ್ಲಿ ಒದ್ದೆ ಮಾಡಿಬಿಟ್ಟು ಆ ಹೋಲ್ಸ್ ಇದೆಯಲ್ಲ ಅಲ್ಲಿ ಫಿಲ್ ಮಾಡ್ತಾಯಿದ್ದೀನಿ. ಏನಕ್ಕೆ ನೀರು ಆಚೆ ಹೋಗಬಾರ್ದು ಅಂತ ಅದನ್ನು ನೀಟಾಗಿ ಅಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಒಂದು ಟಪ್ ತೊಗೊಂಡು ಕೂಡ ಯೂಸ್ ಮಾಡ್ಬೋದು, ಅದರಲ್ಲೂ ಮಾಡ್ಬೋದು. ನಾನಿಲ್ಲಿ ಸಿಂಕಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ನೀರು ಸ್ವಲ್ಪನೂ ಈಚೆ ಹೋಗಬಾರ್ದು ಅಂತ. ನೆಕ್ಸ್ಟು ನಾನು ಚಿಮ್ನಿದು ಪ್ಲೇಟ್ ತೊಗೊತಾ ಇದ್ದೀನಿ. ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಇದು ತುಂಬ ದಿನವೇ ಆಯಿತು ತೊಳೆದು, ತುಂಬ ಗಲೀಜಾಗಿದೆ. ಅದನ್ನು ಫಸ್ಟು ಉಜ್ಜುವಾಗ ತುಂಬ ಬೇಜಾರಾಗ್ತಾಯಿತ್ತು. ಬ್ರಷ್ಷು, ಸೋಪು, ಸರ್ಫೆಲ್ಲ ಯೂಸ್ ಮಾಡಿಕೊಂಡು ಆ ಬ್ರಷಲ್ಲೆಲ್ಲ ತೆಗೆದು ಎಷ್ಟೇ ಉಜ್ಜಿದ್ರು ಅಷ್ಟು ನೀಟಾಗಿ ಹೋಗ್ತಾ ಇರಲಿಲ್ಲ. ಮತ್ತು ತುಂಬ ಟೈಮ್ ಕೂಡ ಹಿಡಿಯೋದು, ತುಂಬ ಬೇಜಾರಾಗೋದು, ಏನಪ್ಪ ಇಷ್ಟೊಂದು ಉಜ್ಜಬೇಕಂತ. ಮತ್ತು ಕೈಯೆಲ್ಲ ಸ್ವಲ್ಪ ಪೆಟ್ಟೆಲ್ಲ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಈಸಿ ವೇನ ಕಂಡಿಡ್ಕೊಂಡಿದ್ದೀನಿ. ಅದನ್ನ ನಿಮಗೂ ಹೇಳೋಣ ಅಂತ, ಆಗ ನಿಮಗೂ ಯೂಸ್ ಆಗ್ಬೋದು ಅಂತ. ನೋಡಿ, ಇದು ಕಾಸ್ಟಿಕ್ ಸೋಡಾ ಅಂತ. ಇದು ಈಚೆ ಕಡೆಯೂ ಸಿಗುತ್ತೆ ಅಂತ ಹೇಳಿದ್ರೆ, ಬಟ್ ನಂಗೆ ಈಚೆ ಕಡೆ ಸಿಕ್ಕಿಲ್ಲ, ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ನೀವು ಬೇಕಂದರೆ ಈಚೆ ಕಡೆ ವಿಚಾರಿಸ್ಬೋದು. ಇದು ನೋಡಿ, ಇದು ಕ್ರಿಸ್ಟಲ್ ಥರ ಇರುತ್ತೆ, ಅಂದರೆ ಅವಲಕ್ಕಿ ಎಲ್ಲ ಬರುತ್ತಲ್ಲ ಆ ಥರ ಇರುತ್ತೆ, ಪುಡಿ ಪುಡಿ. ಇದನ್ನು ಬೇಕಾದ್ರೆ ಸ್ವಲ್ಪ ಪೌಡ್ರ್ ಥರನೂ ಮಾಡ್ಕೊಬೋದು, ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಕೆಮಿಕಲ್ ಇರುತ್ತೆ. ಸೊ ಬಳಸುವಾಗ ತುಂಬ ಜಾಗರೂಕತೆಯಿಂದ ಬಳಸಿ, ಅದಕ್ಕೋಸ್ಕರ ಹೇಳ್ತಾರೆ. ಮತ್ತು ಇದ್ರದ್ದು ಸ್ಮೆಲ್ ಕೂಡ ಮಾಡಬಾರ್ದು, ನಾವು ಹಿನ್ನೆಲೆ ಕೂಡ ಮಾಡಬಾರ್ದು, ಅದು ತುಂಬ ಕೆಮಿಕಲ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಇದು ನಾವು ಈ ಕಲೆ ಎಲ್ಲ ಹೋಗೋದಕ್ಕೆ ತುಂಬ ಯೂಸ್ಫುಲ್ಲು. ಅದರಿಂದ ಇದನ್ನು ಯೂಸ್ ಮಾಡಲೇಬೇಕಾಗತ್ತೆ. ಅದ್ರ ಜೊತೆಗೆ ನಾನು ಸರ್ಫ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಜಿಡ್ಡೆಲ್ಲ ಇರುತ್ತಲ್ಲ, ಸ್ವಲ್ಪ ನೀಟಾಗಿ ಹೋಗಲಿ ಅನ್ನೋದು ಕಾರಣಕ್ಕೋಸ್ಕರ ನಾನು ಸರ್ಫು, ನಿಮ್ಮ ಮನೇಲಿ ಯಾವ ಸರ್ಫ್ ಇರುತ್ತೋ ನೀವು ಅದೇ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಯಾವುದಾದ್ರೂ ವಿಮ್ ಲಿಕ್ವಿಡ್ ಅಥವಾ ಸೋಪ್ ಏನಾದರೂ ಯೂಸ್ ಮಾಡ್ಬೋದು. ಇವಾಗ ಫಸ್ಟು ನಾನು ಆ ಪ್ಲೇಟ್ ಮೇಲ್ಗಡೆ ಸರ್ಫ್ನ ಈ ಥರ ಉದುರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಕಾಸ್ಟಿಕ್ ಸೋಡಾ ಇದೆಯಲ್ಲ ಅದನ್ನು ಅಷ್ಟೇ ನೀವು ನೋಡ್ಬೋದು, ನಾನು ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಅದು ನಿಜ ಕಾಸ್ಟಿಕ್ ಸೋಡಾ ಸ್ಕಿನ್ಗೆ ತುಂಬ ಇರಿಟೇಷನ್ ಮಾಡುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕೈಯಲ್ಲಿ ಮುಟ್ಟಬೇಡಿ. ಅದನ್ನು ಆದಷ್ಟು ಸ್ಪೂನು, ಅಥವಾ ನೀವು ಗ್ಲೌಸ್ ಇದ್ದರೆ ಡೈರೆಕ್ಟ್ ಗ್ಲೌಸ್ ಹಾಕ್ಕೊಂಡೇ ಮಾಡ್ಬೋದು ಆರಾಮಾಗಿ. ನನ್ನ ಹತ್ರ ಗ್ಲೌಸ್ ಇರಲಿಲ್ಲ, ಅದಕ್ಕೆ ನಾನು ಈ ಥರ ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಈ ಥರ ಎಲ್ಲ ಹಾಕಾದ್ಮೇಲೆ ಇದ್ರ ಮೇಲೆ ನಾವು ಬಿಸಿ ನೀರನ್ನ ಹಾಕ್ಕೊಬೇಕಾಗುತ್ತೆ. ನೀರು ತುಂಬ ಕುದೀತಾ ಇರಬೇಕು. ಅಂಥ ನೀರನ್ನ ಹಾಕಿದಾಗ ಆ ಕಾಸ್ಟಿಕ್ ಸೋಡಾ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ನೋಡಿ, ಇವಾಗ ಅದ್ರ ಮೇಲೆಲ್ಲ ಹೊಗೆ ಬರ್ತಾಯಿಲ್ಲ, ಅದನ್ನು ದಯವಿಟ್ಟು ಇನ್ನೇಲ್ ಮಾಡಬೇಡಿ. ಒಂದು ಮಾಸ್ಕ್ ಹಾಕ್ಕೊಳ್ಳಿ, ಇಲ್ಲ ಬಿಸಿನೀರು ಹಾಕುವಾಗ ಹಿಂದೆ ಹೊಟ್ಟೋಗ್ಬಿಡಿ. ಆ ಹೊಗೆ ಎಲ್ಲ ಹೋದ್ಮೇಲೆ ನೀವು ಅದನ್ನು ಇದು ಮಾಡಬೇಕು. ಇಲ್ಲಾಂದರೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಅದನ್ನು ನೀಟಾಗಿ ಮಾಡಬೇಕು. ನೀವು ಮಾಡುವಾಗ ಯಾವುದೇ ಕಾರಣಕ್ಕೂ ಅದರದ್ದು ಹೊಗೆ ಕುಡಿಯೋದಾಗಲಿ ಅಥವಾ ಅದನ್ನು ಕೈಯಿಂದ ಟಚ್ ಮಾಡೋದಾಗಲಿ ಮಾಡಬೇಡಿ. ತುಂಬ ಸೇಫಾಗಿ ಮಾಡಿ. ತುಂಬ ಅಷ್ಟೊಂದೇನು ಇದ್ರ ಥರ ಅಂತಲ್ಲ, ಬಟ್ ಅದನ್ನು ತೊಗೊಬಾರ್ದು, ಕೆಮಿಕಲ್ ಇರೋದ್ರಿಂದ ನಮ್ಮ ಸೇಫಲ್ಲಿ ನಾವು ಇರಬೇಕು ಅಂತ. ಸೊ ಇವಾಗ ಹಿಂಗೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ. ಇವಾಗ ನೋಡಿ, ನನಗೆ ಅದೆಲ್ಲ ಹಾಕಿದ್ದೀನಿ, ಅದೆಲ್ಲ ರಿಯಾಕ್ಟ್ ಆಗ್ತಾಯಿದೆ, ಕಾಸ್ಟಿಕ್ ಸೋಡಾ ಮತ್ತು ಬಿಸಿನೀರು ಎಲ್ಲ. ಇದು ತುಂಬ ಚೆನ್ನಾಗಿ ಎಷ್ಟು ಕ್ಲೀನಾಗಿ ಹೋಗುತ್ತೆ ಅಂತಂದರೆ ತುಂಬ ಕ್ಲೀನಾಗಿ ಹೋಗುತ್ತೆ. ಒಂಚೂರು ಏನು ಎಫರ್ಟೇ ಹಾಕೋದು ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಹೋಗುತ್ತೆ. ನೋಡಿ, ಇವಾಗ ಆಲ್ರೆಡಿ ನಾನು ಮತ್ತೆ ಈಗ ಟರ್ನ್ ಮಾಡಿ ಇನ್ನೊಂದು ಕಡೆಗೆ ಅದೇ ಥರ ಸೇಮು ಪೌಡರು ಮತ್ತು ಕಾಸ್ಟಿಕ್ ಸೋಡಾ ಎರಡನ್ನೂ ಹಾಕಿ ಅದ್ರ ಮೇಲೆ ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಮುಂದೆ ತುಂಬ ಜಾಸ್ತಿನೇ ಆಗಿತ್ತು, ಹಿಂದೆ ಸ್ವಲ್ಪ ಆಗಿತ್ತು. ಸೊ ಅದನ್ನೆಲ್ಲ ನೀಟಾಗಾಗಲಿ ಅಂತ ಇನ್ನೊಂದು ಸಲ ಟರ್ನ್ ಮಾಡಿ ಮೇಲ್ಗಡೆನೂ ಸೇಮ್ ಅದೇ ಥರ ಕಾಸ್ಟಿಕ್ ಸೋಡಾ ಮತ್ತು ಸರ್ಫ್ ಹಾಕಿ ಬಿಸಿನೀರು ಹಾಕಿ ನೆನೆಸ್ತಾ ಇದ್ದೀನಿ. ಸೊ ಅದು ಬಿಸಿನೀರು ಹಾಕಿದ ತಕ್ಷಣ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಅದನ್ನು ನೀವು ನೋಡ್ಬೋದು, ಅದು ಹೆಂಗೆ ಸೌಂಡ್ ಮಾಡುತ್ತೆ, ನೊರೆ ಎಲ್ಲ ಬರುತ್ತೆ. ಆವಾಗ ಸ್ವಲ್ಪ ಹಿಂದೆ ನಿಂತ್ಕೊಂಡು ನೀವು ಇಲ್ಲ ಮಾಸ್ಕ್ ಹಾಕ್ಕೊಂಡು ಈ ಥರ ಬಿಸಿನೀರು ಹಾಕ್ಕೊಳ್ಳಿ. ನೋಡಿ, ಅಲ್ಲಿ ನೀವು ಸುತ್ತ ನೋಡ್ಬೋದು ಇವಾಗ ಎಷ್ಟು ಅದು ಕೊಳೆ ಜಿಡ್ಡು ಎಲ್ಲ ಬಿಡ್ತಾ ಇದೆ ಅಂತಂದರೆ ಆ ನೀರು ಫುಲ್ಲು ಕಲರೇ ಚೇಂಜ್ ಆಗಿಬಿಡತ್ತೆ, ಅಷ್ಟೆಲ್ಲ ಬಿಡುತ್ತೆ. ಆ ನೀರು ಹಾಕ್ತಾ ಇದ್ದಂಗೆ ಆ ಮೇಲ್ಗಡೆ ಜಿಡ್ಡೆಲ್ಲ ನೀಟಾಗಿ ಹೊಟ್ಟೋಗುತ್ತೆ. ಆ ಥರ ಎಷ್ಟಾಗುತ್ತೋ ಅಷ್ಟು ಸುಡೋ ಬಿಸಿನೀರನ್ನ ತೊಗೊಂಡು ಹಾಕಬೇಕು, ಆವಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇವಾಗ ಇದನ್ನು ನಾವು ನೀರಲ್ಲೇ ಒಂದು 5-10 ನಿಮಿಷದಷ್ಟು ಆ ಬಿಸಿನೀರಲ್ಲೇ ನೆನೆಸೋಣ. ಅದಕ್ಕೋಸ್ಕರನೇ ನಾನು ಆ ಸಿಂಕ್ದು ಹೋಲ್ನ ಫಿಲ್ ಮಾಡಿದ್ದು. ಇಲ್ಲಾಂದರೆ ನಾವು ಅದನ್ನ ಫಿಲ್ ಮಾಡಿಲ್ಲ, ಮುಚ್ಚಿಲ್ಲ ಅಂತಂದರೆ ಆ ನೀರೆಲ್ಲ ಹೊಟ್ಟೋಗ್ಬಿಡ್ತಾಯಿತ್ತು. ಆವಾಗ ಅದು ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ, ಅದು ಕೊಳೆ ಎಲ್ಲ ಹೋಗೋದಕ್ಕೆ. ಇವಾಗ ನಾವು ನೀರು ಹಾಕಿಬಿಟ್ಟು ಒಂದು 5 ನಿಮಿಷ ಅಥವಾ 6 ನಿಮಿಷ
ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೆ 10 ನಿಮಿಷ ಬಿಟ್ಬಿಟ್ರೆ ಅದರಲ್ಲಿರೋದೆಲ್ಲ ನೀಟಾಗಿ ಹೋಗುತ್ತೆ. ನೋಡಿ ಆ ನೀರಲ್ಲೂ ನನಗೆ ಕಾಸ್ಟಿಕ್ ಸೋಡಾ ಇರೋದ್ರಿಂದ ನಾನು ಅದನ್ನು ಕೈಯಲ್ಲಿ ಮುಟ್ತಾಯಿಲ್ಲ. ಸ್ವಲ್ಪ ಸ್ಪೂನ್ ತೊಗೊಂಡೆ ಆ ಕಡೆ ಈ ಕಡೆ ಅದನ್ನು ಜರುಗಿಸ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಗ್ಯಾಪಲ್ಲಿರೋದು ಕೊಳೆ ಎಲ್ಲ ನೀಟಾಗಿ ಹೋಗಲಿ ಅಂತ. ನೋಡಿ ಎಷ್ಟು ಬಿಟ್ಟಿದೆ ಜಿಡ್ಡು ಎಣ್ಣೆ ಅಂತ, ಅಷ್ಟು ನೀಟಾಗಿ ಬಿಡುತ್ತೆ. ನಮಗೇನು ಒಂಚೂರು ಎಫರ್ಟ್ ಹಾಕೋದೇ ಬೇಕಾಗಿಲ್ಲ, ಇದು ಮಾಡೋದೇ ಬೇಕಾಗಿಲ್ಲ, ಎಲ್ಲ ಅದೇ ನೀಟಾಗಿ ಹೊಟ್ಟೋಗುತ್ತೆ. ಸೊ ಈ ಥರ ಹಾಕಿ ನೀಟಾಗಿ ಒಂದು 5 ನಿಮಿಷ ಅದನ್ನ ನೀರಲ್ಲೇ ಬಿಡೋಣ. ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕಿ ನಾನು ಹಾಗೆ ಒಂದು 10 ನಿಮಿಷ ನೆನೆಸ್ತಾ ಇದ್ದೀನಿ. ನೋಡಿ ಎಷ್ಟು ಬಿಟ್ಟಿದೆ ಅಂದರೆ ಕೊಳೆ ಜಿಡ್ಡಾಗ್ಬೋದು, ಅದರಲ್ಲಿರೋ ಕರೆಗಳೆಲ್ಲ ತುಂಬ ಚೆನ್ನಾಗಿ ಹೋಗಿರುತ್ತೆ. ಬನ್ನಿ ಇವಾಗ ತೋರಿಸ್ತೀನಿ ಅದು ಹೇಗೆ ಹೋಗಿದೆ ಅಂತ. ದಯವಿಟ್ಟು ನೀವು ಯಾವಾಗಲೂ ಅಷ್ಟೇ ಸ್ಪೂನು ಅಥವಾ ಗ್ಲೌಸ್ ಯೂಸ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡಿ. ಯಾವ ಕಾರಣಕ್ಕೂ ಬರೀ ಕೈ ಯೂಸ್ ಮಾಡಬೇಡಿ, ಅದು ತುಂಬ ಒಂಥರ ಉರಿ ಥರ ಎಲ್ಲ ಕಡ್ತ ಥರ ಆಗುತ್ತೆ. ನೋಡಿ ಆ ಪ್ಲೇಟು ಎಷ್ಟು ಶೈನಿಂಗ್ ಬರ್ತಾ ಇದೆ. ನಾನು ಸ್ಟಾರ್ಟಿಂಗ್ ತೋರಿಸಿದೆ ನಿಮಗೆ ಎಷ್ಟು ಕರೆ ಆಗಿತ್ತು ಅಂತ ಹೇಳ್ಬಿಟ್ಟು. ನೋಡಿ ಸ್ವಲ್ಪ ಎಡ್ಜಲ್ಲಿ ಸ್ವಲ್ಪ ಇದೆ, ಅದು ಬಿಟ್ಟರೆ ಎಲ್ಲ ಕರೆ ಎಲ್ಲ ನೀಟಾಗಿ ಹೋಗಿದೆ. ಇದನ್ನೇ ನಾನು ಫಸ್ಟ್ ಮಾಡುವಾಗ 1 ಅವರ್ 1.5 ಅವರ್ 2 ಅವರ್ಸ್ ತನಕ ಇಡಿಸೋದು, ಅದೆಲ್ಲ ನೀಟಾಗಿ ಉಜ್ಜಿ ಅದ್ರ ಜೊತೆ ಅದ್ರ ಶಾರ್ಪ್ ಎಡ್ಜ್ ಎಲ್ಲ ಇರೋದ್ರಿಂದ ಕೈಯೆಲ್ಲ ಕುಯ್ಕೊಳ್ಳೋದು, ಕಟ್ಟಾಗೋದು ಆ ಥರದ್ದೆಲ್ಲ ಆಗ್ತಾಯಿತ್ತು. ಎಷ್ಟು ಆಲ್ಮೋಸ್ಟ್ ಒಂದು 80% ಅಷ್ಟು ವಾಶ್ ಔಟ್ ಆಗಿದೆ. ಇನ್ನೊಂದು 20% ಅಷ್ಟು ಹೋಗಬೇಕು ಅಷ್ಟೇ. ಇದನ್ನು ನೋಡಿದ್ರೇ ನಂಗೆ ನೋಡ್ಬಿಟ್ಟು ಖುಷಿ ಆಗ್ತಾಯಿತ್ತು, ಅಪ್ಪ ಎಷ್ಟೊಂದು ಕ್ಲೀನ್ ಆಗಿಬಿಟ್ಟಿದೆಯಲ್ಲ ಅಂತ. ಯಾಕೆಂದರೆ ನಾನು ಲಾಸ್ಟ್ ಟೈಮೆಲ್ಲ ಇದನ್ನು ತೊಳೆಯುವಾಗ ಅಷ್ಟೇ ಕಷ್ಟಪಟ್ಟಿದ್ದೀನಿ ತೊಳೆಯೋದಕ್ಕೆ. ಅದಕ್ಕೋಸ್ಕರ ಇದೊಂದು ಈಸಿ ವೇ, ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಮತ್ತೆ ಒಂದು 2 ನಿಮಿಷ ಅದೇ ನೀರಲ್ಲಿ ಆ ಪ್ಲೇಟ್ನ ನೆನೆಸ್ತಾ ಇದ್ದೀನಿ. ಯಾಕೆಂದರೆ ಇನ್ನೊಂದು ಸ್ವಲ್ಪ ಜಿಡ್ಡೆಲ್ಲ ಇತ್ತಲ್ಲ ಅದೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಅದನ್ನು ನೆನೆಸಿ ಇವಾಗ ತೆಗೆದು ನೋಡ್ತಾ ಇದ್ದೀನಿ. ಆ ಹಿಂದೆ ಸೈಡ್ ಇದ್ದಿದ್ದ ಪಾರ್ಟಲ್ಲೆಲ್ಲ ನೀಟಾಗಿ ಹೊಟ್ಟೋಗ್ಬಿಟ್ಟಿದೆ, ಒಂಚೂರು ಏನೂ ಕಾಣಿಸ್ತಾ ಇಲ್ಲ. ಬಟ್ ಫ್ರಂಟಲ್ಲಿ ಸ್ವಲ್ಪ ಡಾಟ್ಸ್ ಥರ ಉಳ್ಕೊಂಡಿದೆ. ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು, ನೀಟಾಗುತ್ತೆ. ತುಂಬ ಚೆನ್ನಾಗಿ ಹೋಗಿದೆ. ಬಟ್ ಈ ನೀರಲ್ಲಿ ಇನ್ನು ಹೋಗಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ನಾನು ಹೊಸದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈ ನೀರನ್ನ ತೆಗೆದುಬಿಟ್ಟು ಹೊಸ್ದಾಗಿ ಹಾಕ್ಕೊತಾ ಇದ್ದೀನಿ. ನಾನು ಏನಕ್ಕೆ ನಿಮಗೆ ಕೈ ಹಾಕಬೇಡಿ ಅಂತ ಹೇಳಿದೆ ಅಂತಂದರೆ, ಈ ನೀರನ್ನ ನಾನು ರಿಮೂವ್ ಮಾಡುವಾಗ ಸಿಂಕ್ಗೆ ಮುಚ್ಚಿದಂಥ ಪೇಪರ್ನ ತೆಗೆಯೋದಕ್ಕೋಸ್ಕರ ನಾನು ಡೈರೆಕ್ಟ್ ಕೈನ ಹಾಕಿಬಿಟ್ಟಿದ್ದೆ, ನೀರಲ್ವಾ ಅಂತೇಳಿ. ಬಟ್ ಆ ನೀರು ಎಷ್ಟು ರಿಯಾಕ್ಟ್ ಆಯಿತು ಅಂತಂದರೆ, ಹಾಕಿದ ತಕ್ಷಣ ನನಗೆ ಕೈ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲೆಲ್ಲಿ ನೀರು ಟಚ್ ಆಯ್ತಲ್ಲಿ ಸಡನ್ನಾಗಿ ನಾನು ರಿಮೂವ್ ಮಾಡಿಬಿಟ್ಟೆ ಕೈನ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಅದು ಬೇಗ ರಿಯಾಕ್ಟ್ ಆಗುತ್ತೆ ಕೆಮಿಕಲ್ ಇರೋದ್ರಿಂದ. ದಯವಿಟ್ಟು ಕೈಯಲ್ಲಿ ಮುಟ್ಬೇಡಿ. ನಾನು ಫಸ್ಟ್ ಹಾಕುವಾಗ ಸ್ಪೂನಲ್ಲೇ ಹಾಕಿದೆ, ನೀರಲ್ವಾ ಪೇಪರ್ ತೆಗೆದು ಬಿಡೋಣ ಅಂತ ಅಂದ್ಬಿಟ್ಟು ಕೈಯಲ್ಲೇ ಹಾಕಕ್ಕೆ ಹೋದೆ. ಸೊ ಅದಕ್ಕೆ ಹೇಳಿದ್ದು, ಮತ್ತೇನಾಗಿಲ್ಲ, ಅದು ಹಾಕಿದ ತಕ್ಷಣ ಆ ಥರ ರಿಯಾಕ್ಟ್ ಆಯಿತು. ಅದಕ್ಕೋಸ್ಕರ ಕೈಯಲ್ಲಿ ಮುಟ್ಬೇಡಿ. ನಾನು ಮತ್ತೆ ಅದೇ ಪ್ಲೇಟ್ಗೆ ಇನ್ನೊಂದ್ಸಲಿ ಕಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಮತ್ತು ಮಳ್ಳಂಥ ನೀರು, ಕುದಿಯುವಂಥ ನೀರನ್ನ ಹಾಕ್ತಾಯಿದ್ದೀನಿ, ಎಲ್ಲ ನೀಟಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು. ಇದನ್ನು ಅಷ್ಟೇ ಒಂದು 2ರಿಂದ 5 ನಿಮಿಷ. ಇವಾಗ ಬೇಗ ಹೋಗ್ಬಿಡುತ್ತೆ, ಸ್ವಲ್ಪ ಅಲ್ವಾ ಇರೋದು. ಸ್ವಲ್ಪ ಎಡ್ಜಸ್ ಕಾರ್ನರ್ಸಲ್ಲಿ ಇರೋದು ಸ್ವಲ್ಪ ಮೇಲೆಲ್ಲ ಒಂದೊಂದು ಚೂರು ಇರುತ್ತಲ್ವ. ಸೊ ಅದೆಲ್ಲ ನೀಟಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲಿ ಕಾಸ್ಟಿಕ್ ಸೋಡಾ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಇದನ್ನು ಅಷ್ಟೇ ಒಂದು 2ರಿಂದ 3 ನಿಮಿಷ ಬಿಟ್ಬಿಟ್ಟು ನೀರಲ್ಲಿ ವಾಶ್ ಮಾಡ್ಕೊತೀನಿ. ನೋಡಿ ಇವಾಗ್ಲೂ ಅಷ್ಟೇ ಎಷ್ಟು ಜಿಡ್ಡು ಹೋಗಿದೆ, ಅದು ಕೊಳೆ ಎಲ್ಲ ಹೋಗಿದ್ದು, ಜಿಡ್ಡೆಲ್ಲ ತುಂಬ ಹಾಗೆ ಉಳ್ಕೊಂಡಿತ್ತು. ಸೊ ಅದು ಎಷ್ಟು ಬಿಡ್ತಾ ಇದೆ. 2 ಕಡೆನೂ ಅಷ್ಟೇ, ಈಗಲೂ ಅಷ್ಟೇ 2 ಕಡೆನೂ ಟರ್ನ್ ಮಾಡಿ ಆ ಎಡ್ಜಸ್ಸಲ್ಲೆಲ್ಲ ಇರೋದು ನೀಟಾಗಿ ಹೋಗ್ಲಿ ಅಂತ ನಾನು 2 ಕಡೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಅಷ್ಟೇ 2 ಟೈಮ್ಸು 2 ಕಡೆ ಈ ಥರ ಕಾಸ್ಟಿಕ್ ಸೋಡಾ ಮತ್ತು ಬಿಸಿನೀರೆಲ್ಲ ಹಾಕಿ, ಸ್ವಲ್ಪ ಸರ್ಫು ಫಸ್ಟ್ ಹಾಕುವಾಗ ಯಾಕೆಂದರೆ ಜಿಡ್ಡೆಲ್ಲ ಹೋಗೋದಕ್ಕೆ ಹಾಕ್ಬಿಟ್ಟು ಮಾಡ್ಬೋದು. ನಾನು ಅಷ್ಟೇ 2 ಸಲ ಈ ಥರ ಹಾಕ್ಕೊಂಡು ಮಾಡ್ತೆ. ಅದನ್ನು ನೀವು ಅಲ್ಲೇ ಡೈರೆಕ್ಟಾಗಿ ನೋಡಿ ಎಷ್ಟು ರಿಯಾಕ್ಟ್ ಆಗುತ್ತೆ ಅಂತ. ಸೊ ಅದನ್ನೆಲ್ಲ ಹಾಕುವಾಗ ಅದ್ರ ಹೊಗೆ ಬರುವಾಗ ದಯವಿಟ್ಟು ಉಸಿರಾಡಬೇಡಿ, ಅದ್ರ ಮುಂದೆ ಹಿನ್ನೆಲೆ ಮಾಡಬೇಡಿ. ಆ ಗಾಳಿನ ದೂರ ನಿಂತ್ಕೊಂಡು ಹಾಕಿ, ಇಲ್ಲ ಮಾಸ್ಕ್ ಹಾಕ್ಕೊಂಡು ಹಾಕಿ. ಇವಾಗ ಒಂದು 2 ಮಿನಿಟ್ಸ್ ಆಗಿದೆ ನಾನು ಬಿಟ್ಟು. ಇವಾಗ ಅದು ಪ್ಲೇಟೆಲ್ಲ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಜಿಡ್ಡು ಬಿಟ್ಟಿದೆ ಅಂತಂದರೆ ಸಖತ್ ಜಿಡ್ಡು ಬಿಟ್ಟಿದೆ. ಅದರಲ್ಲಿ ಎಣ್ಣೆ ಜಿಡ್ಡು ಅಂಶ ಕರೆ ಇರೋ ತನಕನೂ ಆಗಿಬಿಡ್ತಾನೆ ಇರುತ್ತೆ. ಒಂದ್ಸಲಿ ಪ್ಲೇಟೆಲ್ಲ ಕ್ಲೀನ್ ಆದಮೇಲೆ ನಾವು ನೀಟಾಗಿ ತೊಳೆದಿಟ್ಕೊಬೋದು. ಇವಾಗ ಇದೆಲ್ಲ ನೀಟಾಗಿ ಕ್ಲೀನ್ ಆಗಿದೆ. ನಾನು ಇವಾಗ ಅದನ್ನು ಸಿಂಕ್ಗಾಗಿರೋಂಥ ಪೇಪರ್ನ ಒಂದು ಸ್ಪೂನ್ ಸಹಾಯದಿಂದ ತೆಗಿತಾ ಇದ್ದೀನಿ. ಮೊದಲು ಇದೇ ಥರ ಪೇಪರ್ ತೆಗಿಯೋಕ್ಕೆ ಹೋಗಿನೇ ಬರೀ ಕೈಯಲ್ಲಿ ತೆಗಿಯೋಕೆ ಹೋಗ್ಬಿಟ್ಟಿದೆ. ಆವಾಗ ಸ್ವಲ್ಪ ಅದು ಕಾಸ್ಟಿಕ್ ಸೋಡಾ ಕೈಗೆ ರಿಯಾಕ್ಟ್ ಆಗಿಬಿಟ್ಟು
ಕೈ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅದನ್ನು ಪೇಪರ್ ತೆಗೆಯುವಾಗ ಆ ಕಾಸ್ಟಿಕ್ ಸೋಡಾ ಏನಾದ್ರು ಆ ನೀರಲ್ಲೆಲ್ಲ ಹಾಕಿರ್ತೀವಲ್ಲ, ಸ್ಪೂನು ಅಥವಾ ಗ್ಲೌಸ್ ಹಾಕ್ಕೊಂಡು ತೆಗೀರಿ. ದಯವಿಟ್ಟು ಡೈರೆಕ್ಟ್ ಕೈಯಲ್ಲಿ ಮುಟ್ಬೇಡಿ. ನನಗೆ ಈಗ ಆಲ್ರೆಡಿ ಅನುಭವ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದೆಲ್ಲ ತೆಗೆದಾದ್ಮೇಲೆ ಒಂದು ಸ್ಪಾಂಜಿಗೆ ಅಥವಾ ಒಂದು ಚಕ್ರೆ, ನಾನಿಲ್ಲಿ ಕಾಯಿ ಚಕ್ರೆ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಸೋಪು ಅಥವಾ ವಿಮ್ ಸೋಪು ಏನಾದರೂ ಇದ್ರೂ ಪರವಾಗಿಲ್ಲ, ಅದನ್ನು ಸ್ವಲ್ಪ ತೊಗೊಂಡು ಉಜ್ಜಬೇಕು ಪ್ಲೇಟೆಲ್ಲ. ಏನಕ್ಕೆ ಅಂದರೆ ನಾವಿಲ್ಲಿ ಕಾಸ್ಟಿಕ್ ಸೋಡಾ ಕೆಮಿಕಲ್ ಯೂಸ್ ಮಾಡಿದ್ದೀವಿ, ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಜಿಡ್ಡು ಏನಾದರೂ ಇದ್ದರೆ ಸ್ವಲ್ಪ ಹೊರ್ಟೋಗ್ಬಿಡುತ್ತೆ ಅದೆಲ್ಲ ಅಂತ. ಸೊ ಅದಕ್ಕೆ ಒಂದು ನಿಮಿಷ ಹಿಂದೆ ಮುಂದೆ ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನಿಮ್ಮದು ಚಿಮ್ನಿ ಪ್ಲೇಟು ತುಂಬ ನೀಟಾಗಿ ಸ್ವಲ್ಪನೂ ಕೊಳೆ ಇಲ್ಲದೆ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ ಎಷ್ಟು ಶೈನಿಂಗ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಮೊದಲು ಹೇಗಿತ್ತು ಹೀಗೆ ಹೇಗಿದೆ, ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.